ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಬಸವರಾಜ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇವತ್ತಾಗಿದೆ ಅಮಾವಾಸ್ಯೆ ಪೂಜೆ ಎಲ್ಲ ಮುಗಿಸಿದ್ದೀನಿ, ಎಲ್ಲ ಆಗಿದೆ. ಪೂಜೆ ಎಲ್ಲ ಆಗಿ ತಿಂಡಿ ಎಲ್ಲ ಆಯಿತು. ಇವತ್ತು ಇಡ್ಲಿ ಮತ್ತು ಬಾಳೆಕಾಯಿ ಗೊಜ್ಜು ಮಾಡಿದ್ದೆ. ನಮ್ಮ ಮನೆಯವರು ಹೊರಗಡೆ ಹೋಗಿದ್ದಾರೆ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ. ನನ್ನ ಮಗನೂ ಕಾನ್ವೆಂಟ್ಗೆ ಹೋದ. ಎಲ್ಲ ಪೂಜೆ ಎಲ್ಲ ಆಯಿತು. ನಾನು ಸ್ವಲ್ಪ ಕೂದಲೆಲ್ಲ ಒದ್ದೆ ಇದೆ, ನನಗೆ ತುಂಬ ತಲೆನೋವು ಬರ್ತಾ ಇದೆ. ಡೈಲಿ ತಲೆ ಸ್ನಾನ ಮಾಡಿ ಸರಿಯಾಗಿ ತಲೆ ಆರಿಸ್ದೆ ತಲೆನೋವು ಬರ್ತಾಯಿತ್ತು. ಅದಕ್ಕೋಸ್ಕರ ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ, ಫ್ರೀನ ಆರಲಿ ಅಂತ ಹೇಳಿ. ಎಲ್ಲ ಕೆಲಸ ಮುಗೀತಲ್ವಾ ಇವಾಗ. ಅದಕ್ಕೆ ಒಂದು ಬ್ಲೌಸ್ ಇತ್ತು, ಸ್ಟಿಚ್ ಮಾಡ್ತಾಯಿದ್ದೆ. ಎಲ್ಲ ಸ್ಟಿಚ್ಚಿಂಗ್ ಆಗಿದೆ, ಬರೀ ಹುಕ್ಸ್ ಹಾಕಬೇಕಷ್ಟೇ. ಅಂದರೆ ಬೇರೆಯವ್ರು ಯಾರ್ದೂ ಏನು ಹೊಲಿಯೋಕ್ಕೆ ಅಷ್ಟು ಟೈಮ್ ಇರಲ್ಲ, ಅದಕ್ಕೋಸ್ಕರ ನಾನು ಇಸ್ಕೊಳ್ಳಲ್ಲ. ನಂಗೆ ಹೊಲದ್ದು ಹಸು ಕೆಲಸಗಳೇ ಆಗುತ್ತೆ. ನನ್ನ ಬಟ್ಟೆಗಳನ್ನ ನಾನು ಸ್ಟಿಚ್ ಮಾಡ್ಕೊತೀನಿ. ಜೊತೆಗೆ ಹೊಸದು ನೈಟಿಗಳನ್ನ ತೊಗೊಂಡು ಬಂದಿದ್ದೆ. ಆ ನೈಟಿಗಳಿಗೂ ಕೂಡ ಸ್ಟಿಚ್ ಹಾಕ್ಕೋಬೇಕು. ಅದಕ್ಕೋಸ್ಕರ ಕೂತ್ಕೊತಾ ಇದ್ದೆ. ಈಗ ಒಂದೆರಡು ದಿನದ ಹಿಂದೆ ನಮ್ಮ ಯಜಮಾನ್ರದ್ದು ಹುಟ್ಟಿದಬ್ಬ ಮತ್ತು ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ, ಅವ್ರದ್ದು 40ನೇ ವರ್ಷದ ಆ್ಯನಿವರ್ಸರಿ. ಎರಡು ಒಂದೇ ದಿನ ಇದೆ. ಹಾಗಾಗಿ ಒಂದೇ ದಿನ ಸೆಲೆಬ್ರೇಟ್ ಮಾಡಿದ್ವಿ. ಅಂದರೆ ಅಪ್ಪ ಅಮ್ಮ ಊರಲ್ಲಿದ್ದರು, ಹಾಗಾಗಿ ಅಲ್ಲಿಗೆ ಕೇಕ್ ತೊಗೊಂಡೋಗಿ ಸುಮ್ಮನೆ ಹಾಗೆ ಕೇಕ್ ಕಟ್ ಮಾಡಿಸಿ ಬಂದ್ವಿ ಅಷ್ಟೇ. ಅವ್ರಿಗೆ ಅವತ್ತು ಆ್ಯನಿವರ್ಸರಿ ಅನ್ನೋದೇ ನೆನಪಿರಲಿಲ್ಲ, ಹಾಗಾಗಿ ನಾವೇ ಹೋಗಿ ಸರ್ಪ್ರೈಸ್ ಕೊಟ್ಟಿದ್ದು. ಕೇಕ್ ಕಟ್ ಮಾಡಿಸಿ ಅಲ್ಲಿ ಅಕ್ಕಪಕ್ಕದ ಜನರ ಜೊತೆ ಬಂದ್ವಿ. ಬರೋವಾಗ ಹಾಗೆ ನಮ್ಮನೆಯವ್ರಿಗೂ ಕೂಡ ಕೇಕ್ ತೊಗೊಂಡು ಬಂದು ಕೇಕ್ ಕಟ್ ಮಾಡಿಸಿದ್ವಿ. ನಾವೇನು ಜೋರಾಗೆಲ್ಲ ಸೆಲೆಬ್ರೇಟ್ ಮಾಡಲ್ಲ, ಸ್ನಾನ ಪೂಜೆ ಹಾಕಿ ದೇವಸ್ಥಾನಕ್ಕೆ ಹೋಗಿ ಬಂದು ಒಂದು ಕೇಕ್ ಕಟ್ ಮಾಡೋದಷ್ಟೇ. ದೊಡ್ಡದಾಗೆಲ್ಲ ಏನು ಸೆಲೆಬ್ರೇಟ್ ಮಾಡೋದು ಅದು ಆವಾಗಿನಿಂದ ನಡೆದು ಬಂದಿಲ್ವಲ್ಲ, ಇವಾಗಲೂ ಕೂಡ ಹಾಗೆಯೇ ಮಾಡಲ್ಲ. ನನ್ನ ಮಗನಿಗಾದರೂ ಅಷ್ಟೇ, ನಮ್ಮಗಾದರೂ ಅಷ್ಟೇ. ನನ್ನ ಮಗನ ಬರ್ಡೇಗೆ ಅವ್ನ ಫ್ರೆಂಡ್ಸ್ ಕರ್ಕೊತಾನೆ ಅಷ್ಟೇ, ಇನ್ನೇನು ತುಂಬ ಗ್ರ್ಯಾಂಡಾಗೇನು ಮಾಡಲ್ಲ. ಪೂಜೆಗಳೆಲ್ಲ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡೋದು ಅಂದರೆ ತುಂಬ ಇಂಟ್ರೆಸ್ಟ್ ಅಲ್ವ, ಹಾಗಾಗಿ ಅದೆಲ್ಲ ಮುಗಿಸ್ಕೊತೀವಿ. ಅದರದ್ದು ಕೆಲವು ವೀಡಿಯೋಗಳನ್ನ ಶೂಟ್ ಮಾಡ್ಕೊಂಡಿದ್ದೀನಿ, ಅದನ್ನೆಲ್ಲ ನೋಡ್ಕೊಂಡು ಬನ್ನಿ ಆಯಿತಾ. ಹಾಯ್ ಫ್ರೆಂಡ್ಸ್, ನಾವಿವಾಗಿದ್ದೀವಿ ನಮ್ಮ ತಾಯಿ ಮನೆಯಲ್ಲಿ. ಅವ್ರದ್ದು 40ನೇ ವರ್ಷದ ಆ್ಯನಿವರ್ಸರಿ. ಹಾಗಾಗಿ ಅವ್ರಿಗೆ ಇವತ್ತು ನಮ್ಮದು ಆ್ಯನಿವರ್ಸರಿ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ರು. ನಾವೇ ಹೋಗಿ ನೆನಪು ಮಾಡಿದ್ದು. ನಾನು ಮತ್ತು ನನ್ನ ಮಗ ಹೋಗಿದ್ವಿ. ನನ್ನ ಮಗನಿಗೆ ರಜಾ ಇತ್ತು ಅವತ್ತು, ಹಾಗಾಗಿ ಇಬ್ಬರು ಹೋಗಿ ಅಲ್ಲೇ ನಮ್ಮೂರ ಹತ್ರನೇ ಬೇಕ್ರಿನಲ್ಲಿ ಕೇಕ್ ತೊಗೊಂಡು ಹೋದ್ವಿ. ಅವ್ರು ಸರ್ಪ್ರೈಸ್ ಆದರು. ಆಮೇಲೆ ಅಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯವರು ಇದ್ದಾರಲ್ಲ, ಅವ್ರನ್ನೆಲ್ಲರನ್ನೂ ಕರೆದು ನಾವು ಕೇಕ್ ಕಟ್ ಮಾಡಿಸಿದ್ವಿ. ಇವರೇ ನಮ್ಮಪ್ಪ ನಮ್ಮಮ್ಮ. ನಮ್ಮ ಅಪ್ಪ ಅಮ್ಮ ಮದುವೆ ಆದ 7 ವರ್ಷಕ್ಕೆ ನಾನು ಹುಟ್ಟಿದ್ದು. ಅಂದರೆ ನಮ್ಮ ಮಮ್ಮಿಗೆ 13 ವರ್ಷ ಇದ್ದಾಗಲೇ ಮದುವೆ ಆಗಿತ್ತು. ಹಾಗಾಗಿ ನಾನು ನೋಡೋದು ಸ್ವಲ್ಪ ಲೇಟ್ ಆಯಿತು. ನಮ್ಮ ತಂದೆ ಅವ್ರು ಸ್ವಲ್ಪ ಅಬ್ನಾರ್ಮಲ್ಲು, ಅಂದರೆ ಅವ್ರಿಗೆ ಬ್ರೈನ್ ಫೀವರ್ ಥರ ಆಗಿ ಎಲ್ಲ ಮರ್ತೋಗ್ಬಿಟ್ಟಿದ್ದಾರೆ, ಹಳೇದು ಯಾವುದೂ ನೆನಪಿಲ್ಲ. ಹಾಗಾಗಿ ಅವ್ರನ್ನ ಮಗು ಥರ ನೋಡ್ಕೊತಾ ಇರೋದು, ಯಾವುದೂ ಅವ್ರಿಗೆ ಏನೂ ಗೊತ್ತಾಗಲ್ಲ. ಸುಮಾರಿಗೆ 15 ವರ್ಷ ಆಯಿತು, 17 ವರ್ಷ ಆಯಿತು. 17 ವರ್ಷದಿಂದನೂ ಅಷ್ಟೇ ಅವ್ರನ್ನ ಮಗು ಥರನೇ ನೋಡ್ಕೊತಾ ಇರೋದು. ಹಾಗಾಗಿ ನಮ್ಮ ತಂದೆ ಸ್ವಲ್ಪ ಅಬ್ನಾರ್ಮಲ್ಲು. ನಾವು ಚೆನ್ನಾಗಿ ನೋಡ್ಕೊತಾ ಇದ್ದೀವಿ. ಅವ್ರಿಗೆ ಹೊರಗಡೆ ಹೋದರೆ ಮತ್ತೆ ಮನೆಗೆ ಬರೋಕ್ಕೂ ಗೊತ್ತಾಗಲ್ಲ, ಆ ಥರ ಮಗು ಥರನೇ. ಹಾಗಾಗಿ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊತಾ ಇದ್ದೀವಿ. ನಾನು ಒಬ್ಬಳೇ ಮಗಳು, ಅವ್ರಿಗೆ ಮಗ ಯಾರೂ ಇಲ್ಲ. ಆಗ ಎಲ್ಲರೂ ಸೇರಿ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಒಟ್ನಲ್ಲಿ ಸರ್ಪ್ರೈಸು. ನಮ್ಮ ಅಕ್ಕಪಕ್ಕದ ಮನೆಯವರು ಎಲ್ಲ ಇದ್ದಾರೆ. ನನ್ನ ಮಗನ ಕಂಡ್ರೆ ಅವ್ರಿಗೆ ತುಂಬ ಇಷ್ಟ, ಹಾಗಾಗಿ ನಮ್ಮ ಮಗನೂ ಕೂಡ ಸೇರಿಕೊಂಡು ಕೇಕ್ ಕಟ್ ಮಾಡ್ತಾಯಿದ್ದಾರೆ ನೋಡಿ. ಅವ್ರು ಒಂದು ಖುಷಿ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ಯಜಮಾನ್ರು ಬರ್ತ್ಡೇ ಮತ್ತು ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಎರಡೂ ಕೂಡ ಒಂದೇ ದಿನ ಇರೋದ್ರಿಂದ ನಮಗೆ ಸೆಲೆಬ್ರೇಟ್ ಮಾಡೋಕ್ಕೆ ಒಂಥರ ಸರಿ ಹೋಗುತ್ತೆ. ಆದರೆ ಇವರು ಊರಲ್ಲಿದ್ದರು, ಇಲ್ಲಿ ನಮ್ಮ ಮನೆಯಲ್ಲೇ ಇದ್ದಿದ್ರೆ ಇಬ್ಬರದ್ದು ಒಂದೇ ದಿನ ಅಲ್ಲೇ ಮಾಡ್ಬೋದಿತ್ತು. ಅವರು ಊರಲ್ಲಿದ್ದರಿಂದ ನಾನು ನನ್ನ ಮಗ ಅಲ್ಲಿಗೆ ಹೋಗಬೇಕಾಗಿತ್ತು. ಅಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡಿ ಬಂದು ಆಮೇಲೆ ಇಲ್ಲಿ ನಮ್ಮ ಮನೆಯವ್ರಿಗೆ ಕೇಕ್ ಕಟ್ ಮಾಡಿಸಿದ್ದು. ಒಟ್ನಲ್ಲಿ ಒಂದೇ ದಿನ ಇರೋದ್ರಿಂದ ಸೆಲೆಬ್ರೇಟ್ ಮಾಡೋಕ್ಕೆ ಸರಿ ಹೋಗುತ್ತೆ. ಇವರೆಲ್ಲ ನಮ್ಮ ಅಕ್ಕಪಕ್ಕದ ಮನೆಯವರು, ಎಲ್ಲರೂ ನಮ್ಮ ಮಮ್ಮಿ ಫ್ರೆಂಡ್ಗಳು, ನಮ್ಗೆ ಅತ್ತೆ ಮಾವ ಎಲ್ಲ ಆಗಬೇಕು. ಅವರೆಲ್ಲರೂ ಬಂದು ನಮ್ಮ ಖುಷಿನಲ್ಲಿ ಭಾಗಿಯಾದರು. ಹಾಗಾಗಿ ಅಂದರೆ ಹಳ್ಳಿಗಳಲ್ಲಿ ಇನ್ನೂ ಅಲ್ಪ ಸ್ವಲ್ಪ ಇದೆ, ಒಂದು ಒಳ್ಳೆಯದು ಕಷ್ಟ ಸುಖಕ್ಕೆ ಆಗೋದು, ಆ ರೀತಿ ಹಳ್ಳಿಗಳಲ್ಲೇ ಇರೋದು. ಸಿಟಿನಲ್ಲಂತೂ ಇಲ್ಲ. ಸಿಟಿನಲ್ಲಿ ಏನೇ ಆದ್ರೂ ಒಂದು ಕೊಲೆನೇ ಆಗೋಗಿದ್ರು ನಮಗೂ ಏನೂ ಗೊತ್ತೇ ಇಲ್ಲ ಅನ್ನೋ ರೀತಿ ಇರ್ತಾರೆ. ಆದರೆ ನಮ್ಮ ಹಳ್ಳಿಗಳಲ್ಲಿ ಆ ಥರ ಇಲ್ಲ.
ಒಂದು ಹುಷಾರಿಲ್ಲ ಅಂದ್ರೂ ಎಲ್ಲ ಓಡಿ ಬರ್ತಾರೆ, ಒಂದು ಕಷ್ಟ ಸುಖ ಅಂದರೂ ಬರ್ತಾರೆ. ಅಂದರೆ ಏನೋ ಒಂಥರ ಖುಷಿ ಒಟ್ಟಿನಲ್ಲಿ ಅಲ್ಲಿ. ನಮ್ಮನೆ ಊರಿನ ಮಧ್ಯದಲ್ಲಿ ಅಂದರೆ ಮನೆಗಳ ಜೊತೆ ಇರೋದ್ರಿಂದ, ಬೀದಿನಲ್ಲಿರೋದ್ರಿಂದ ನಮಗೆ ಅಕ್ಕಪಕ್ಕದ ಮನೆಯವರೆಲ್ಲ ಸಿಗ್ತಾರೆ. ಇಲ್ಲಿ ನಮ್ಮ ಯಜಮಾನ್ರ ಮನೆಯಲ್ಲಿ ನಮ್ಮನೆ ಒಂದೇ ಸಿಂಗಲ್ಲು. ಹಾಗಾಗಿ ನಾವು ಜನದ ಜೊತೆ ಸೇರಬೇಕು ಅಂದರೆ ರೋಡ್ ಕ್ರಾಸ್ ಮಾಡಿ ಹೋಗಬೇಕು. ಮಧ್ಯ ಮೇನ್ ರೋಡ್ ಇದೆ, ಮೇನ್ ರೋಡ್ ಕ್ರಾಸ್ ಮಾಡಿ ಹೋಗಬೇಕು. ಆದರೆ ಅಲ್ಲಿ ನಮ್ಮ ತಾಯಿ ಮನೆಯಲ್ಲಿ ಹಾಗಿಲ್ಲ. ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಅಂಟ್ಕೊಂಡು ಥರನೇ ಮನೆಗಳೆಲ್ಲ ಇದೆ. ಹಾಗಾಗಿ ಅಲ್ಲಿ ಏನು ಮಾತಾಡಿದ್ರೂ ಎಲ್ಲರೂ ಸೇರ್ಕೊತೀವಿ ಮಾತಾಡೋಕ್ಕೆ. ರಾತ್ರಿ ಅಂತೂ 8 ಗಂಟೆ ಮೇಲೆ ಊಟ ಮುಗಿಸ್ಕೊಂಡು ಅಥವಾ ಅಡುಗೆ ಆದಮೇಲೆ ಆರಾಮಾಗಿ ಕೂತ್ಕೊಂಡು ಮಾತಾಡ್ತಿದ್ರೆ ಎಲ್ಲರೂ ಅಲ್ಲೇ ಬಂದು ಕೂತ್ಕೊತಾರೆ. ಎಲ್ಲರೂ ಕೂಡ ಮಾತಾಡಿಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇವಾಗಲೂ ಅಷ್ಟೇ, ನಾನು ಊರಿಗೆ ಹೋದರೆ ನಾನು ಹೋದಾಗ ಎಲ್ಲರೂ ಬರ್ತಾರೆ, ಎಲ್ಲರೂ ಕೂತ್ಕೋತೀವಿ. ಇಲ್ಲ ಅವ್ರ ಮನೆ ಹತ್ರ ನಾನು ಹೋಗಿ ಕೂತ್ಕೊತೀನಿ. ಆ ಥರ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ. ಒಂದು ಹಬ್ಬಗಳಲ್ಲಿ ತಿಂಡಿ ಮಾಡಬೇಕು ಅಂದರೂ ಅಷ್ಟೇ, ಎಲ್ಲರೂ ನಮ್ಗೆ ಅವ್ರು ಮಾಡಿಕೊಡೋದು, ಅವ್ರಿಗೆ ನಾವು ಮಾಡಿಕೊಡೋದು, ಆ ಥರ ಮಾಡಿಕೊಂಡು ಇರ್ತೀವಿ. ಏನೇ ಇದ್ದರೂ ಹಳ್ಳಿ ಲೈಫೇ ಚೆಂದಪ್ಪ. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಸಂಜೆ ಆಯಿತು ನಮ್ಮ ಮನೆಗೆ ಬರುವಾಗ ಹಾಗೆ ನಮ್ಮ ಮನೆಯವ್ರಿಗೂ ಒಂದು ಪೇಸ್ಟ್ರಿ ಕೇಕ್ ತೊಗೊಂಡು ಬಂದು ಹಾಗೆಯೇ ಸೆಲೆಬ್ರೇಟ್ ಮಾಡಿದ್ವಿ. ಅಷ್ಟೇ ನಮ್ಮ ಸೆಲೆಬ್ರೇಷನ್ನು. ನಾವು ಹೆಚ್ಚಿಗೆ ಏನೂ ಮಾಡಲ್ಲ. ಮನೆಯಲ್ಲಿ ಪೂಜೆ ಮಾಡೋದು, ದೇವಸ್ಥಾನಗಳಿಗೆ ಹೋಗಿ ಬರೋದು, ಆಮೇಲೆ ಒಂದು ಕೇಕ್. ಅದು ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ. ಏನಕ್ಕೆ ಅವೆಲ್ಲ ಕೇಕು, ಏನು ಒಳ್ಳೇದಾ ಕೆಮಿಕಲ್ಲು ಅಂತ. ಆದರೆ ಮಕ್ಕಳು ನನ್ನ ಮಗನ ಖುಷಿಗೋಸ್ಕರನಾದರೂ ತರಬೇಕಲ್ವ. ಮಕ್ಳಿಗೆ ಅದೇ ಖುಷಿ. ಏನೋ ಕೇಕ್ ಕಟ್ ಮಾಡ್ತಾರೆ, ಕ್ಲ್ಯಾಪ್ ಮಾಡಬೇಕು ಅನ್ನೋದೇ ಒಂದು ಖುಷಿ ಅಲ್ವಾ. ಹಾಗಾಗಿ ನನ್ನ ಮಗನ ಖುಷಿಗೋಸ್ಕರ ನಾವು ಕೇಕ್ ಕಟ್ ಮಾಡೋದು. ಇಲ್ಲಾಂದರೆ ಅದರಲ್ಲಿ ಕೆಮಿಕಲ್ ಕ್ರೀಮ್ಗಳಿರುತ್ತೆ, ಆಮೇಲೆ ಶುಗರ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಹೆಚ್ಚಿಗೆ ಯೂಸ್ ಮಾಡಲ್ಲ. ಕಟ್ ಮಾಡಿ ಎಲ್ಲ ಆಯಿತು. ಎಲ್ಲ ನಾನು, ನನ್ನ ಮಗ, ನನ್ನ ಮನೆಯವರೆಲ್ಲ ತಿಂದು ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಇಷ್ಟ ಆಯಿತು. ಹೇಳಿದ್ನಲ್ಲ ಆವಾಗಲೇ, ಹಳ್ಳಿ ಲೈಫೇ ಚೆಂದ, ಸಿಟಿ ಲೈಫ್ ಬೇಡ. ಸಿಟಿಯಲ್ಲಿ ದುಡ್ಡಿದ್ರೆ ಮಾತ್ರ ಜೀವನ, ಆದರೆ ಹಳ್ಳಿನಲ್ಲಿ ಹಾಗಿಲ್ಲ. ದುಡ್ಡು ಇಲ್ಲದಿದ್ರೂ ಜೀವನ ಮಾಡ್ಬೋದು, ಆದರೆ ದುಡ್ಡು ಮುಖ್ಯ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಮಾನವೀಯತೆ, ಮನುಷ್ಯತ್ವ ಅನ್ನೋದು ಇನ್ನೂ ಹಳ್ಳಿನಲ್ಲಿದೆ. ಸ್ವಲ್ಪ ಅಲ್ಲೂ ಹೋಗಿದೆ, ಅಲ್ಪ ಸ್ವಲ್ಪ ಇದೆ ಅಷ್ಟೇ. ಹಾಗಾಗಿ ನಮಗೆ ಹಳ್ಳಿಲಿರೋಕ್ಕೆ ಖುಷಿ ಆಗುತ್ತೆ. ಸಿಟಿ ಲೈಫ್ ಬೇಡಪ್ಪ ಅನಿಸುತ್ತೆ. ಏನೋ ಅಪರೂಪಕ್ಕೆ ಹೋಗೋದು, ಸುಮ್ಮನೆ ಒಂದು ರೌಂಡ್ ಹಾಕೊಂಬರ್ಬೇಕಷ್ಟೇ ಸಿಟಿನಲ್ಲಿ, ಇನ್ನೇನು ಬೇಡ. ಅದೆಲ್ಲ ಆಯಿತು ಅವತ್ತು. ಆಮೇಲೆ ಇವಾಗ ಏನಾಗಿದೆ ಗೊತ್ತಾ, ನಮ್ಮ ಹಳ್ಳಿಗಳಲ್ಲಿ, ಸಿಟಿಲಿ ಅಷ್ಟಿಲ್ಲ, ಹಳ್ಳೀಲಿ ಹೇಳ್ತೀನಿ. ಈ ಅಕ್ಕಂದಿರಿಗೆ ತಂಗಿ ಸೀರೆ ಉಡಿಸ್ಬೇಕು, ಅತ್ತಿಗೆಯರಿಗೆ ಸೀರೆ ಉಡಿಸ್ಬೇಕು, ಆಮೇಲೆ ತಾಯಿದಿರಿಗೆ ಸೀರೆ ಉಡಿಸ್ಬೇಕು, ಒಬ್ಬ ಮಗನ ಸೀರೆ ಉಡಿಸ್ಬೇಕು ಅನ್ನೋದು, ಒಬ್ಬ ಮಗಳಿರೋರ್ಗೆ ಸೀರೆ ಉಡಿಸ್ಬೇಕು, ನಾದಿನಿಯರಿಗೆ ಸೀರೆ ಉಡಿಸ್ಬೇಕು ಅಂತ ಇಲ್ಲಿ ಸೀರೆ ಅಂಗಡಿಯವ್ರ ಗಿಮಿಕ್ಗಳಿವೆಲ್ಲ. ಅವರೆಲ್ಲ ಈ ಥರ ಹಬ್ಬಿಸ್ಬಿಡ್ತಾರೆ. ಕೆಲವರು ಏನು ಮಾಡ್ತಾರೆ, ದಡ್ತನದಿಂದ ಇರೋರು ಉಡಿಸ್ಬೇಕಂತ ಅಂದ್ಬಿಡೋದು. ಅವ್ರ ಮನೇಲಿ ಅಕ್ಕ ತಂಗಿರಿದ್ದರೆ ಅವ್ರಿಗೆಲ್ಲ ಥರದ್ದು ಸೀರೆಗಳನ್ನ ತೊಗೊಂಡೋಗಿ ಉಡಿಸೋದು, ಎಲ್ಲ ಮಾಡೋದು, ಅಡುಗೆ ಮಾಡಿ ಹಾಕೋದು, ಆ ಥರ ಎಲ್ಲ ಮಾಡ್ತಾರಲ್ವ. ಅದು ಒಬ್ಬರಿಂದ ಒಬ್ರಿಗೆ ಹಬ್ಬೋಗುತ್ತೆ. ಹಾಗಾಗಿ ಎಲ್ಲ ಕಡೆ ನಡೆಯುವಾಗ ನಾವು ಮಾಡದೇ ಇರೋಕ್ಕಾಗತ್ತಾ. ಹಾಗಾಗಿ ಇವಾಗ ನನ್ನ ತಮ್ಮನ ಹೆಂಡ್ತಿ, ಮಕ್ಕಳು, ಇವರು ಬಂದಿದ್ದರು. ನನ್ನ ತಮ್ಮ ಬಂದಿದ್ದ ಊರಿಂದ, ಅಂದರೆ ನಮ್ಮ ದೊಡ್ಡಪ್ಪನ ಮಗ. ನೀನು ಅತ್ತಿಗೆಯರಿಗೆಲ್ಲ ನಾದಿನಿಯರಿಗೆಲ್ಲ ಸೀರೆ ಉಡಿಸ್ಬೇಕು ಅಂತ ಹೇಳ್ತಿದ್ದಾರಂತಲ್ಲ, ಹಾಗಾಗಿ ನಮ್ಮ ಅತ್ತಿಗೆ ಸೀರೆ ತೊಗೊಂಡು ಬಂದಿದ್ದರು ಸೀರೆ ಉಡಿಸೋಕ್ಕೆ. ಅದರಿಂದ ಇದನ್ನು ಅವ್ರು ಬಂದಾಗ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ಅವ್ರು ಬಂದಿದ್ದೆ ಒಂಥರ ಖುಷಿ ಅಲ್ವಾ, ಅಪರೂಪಕ್ಕೆ ಬರ್ತಾರೆ. ಆಮೇಲೆ ನನ್ನ ಸೊಸೆನೂ ಕರ್ಕೊಂಬಂದಿದ್ರು, ಚಿಕ್ಕವಳು, ಇನ್ನೂ 9 ತಿಂಗಳವಳು. ಹಾಗಾಗಿ ನನಗೆ ಅವ್ರಿಗೆ ಕಾಫಿ ಟೀ ಅಂತ ಮಾಡ್ಕೊಂಡು ಮಾತಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟು ನಾವು ವೀಡಿಯೋನೇ ಮಾಡ್ಕೊಳ್ಳಿಲ್ಲ. ಅದಕ್ಕೆ ತುಂಬ ಬೇಜಾರಾಗಿ ಕೊನೆಗೆ ಅವ್ರು ತಂದಿರೋದನ್ನಾದ್ರೂ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ವೀಡಿಯೋ ಮಾಡಿಕೊಂಡೆ. ನನಗಂತೂ ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಇಲ್ಲ. ಹಾಗಾಗಿ ನಮ್ಮ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಳುಗಳೇ ಅಕ್ಕ ತಂಗಿರ ಥರ ಇದ್ದೀವಿ. ಹಾಗಾಗಿ ಅವರು ತೊಗೊಂಡು ಬಂದಿದ್ದರು. ಅವ್ರು ಬಂದಾಗ ಅದೇ ಹೇಳಿದ್ನಲ್ಲ, ಮರ್ತೋಗ್ಬಿಟ್ಟು ಖುಷಿಗೆ ಮಾತಾಡ್ಕೊಂಡು ಅವ್ರಿಗೆ ಕಾಫಿ ಟೀ ಎಲ್ಲ ಮಾಡಿಕೊಂಡು ಮಗುನ ಆಟ ಆಡಿಸ್ಕೊಂಡು ನಾನು ವೀಡಿಯೋ ಮಾಡಬೇಕು ಅನ್ನೋದೇ ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ಎಷ್ಟು ಫೀಲ್ ಮಾಡಿಕೊಂಡೆ ಅಂದರೆ, ಎಂಥ ಕೆಲಸ ಮಾಡಿದೆ ಅಂತ ಹೇಳಿ ತುಂಬ ಫೀಲ್ ಆಯಿತು. ಅದಕ್ಕೆ ಇದನ್ನಾದ್ರೂ ಅವರು ಹೂವು ಹಣ್ಣು ಸ್ವೀಟ್ಸ್ ಎಲ್ಲ ತಂದಿದ್ರಲ್ವ ನನ್ನ ಮಗನಿಗೆ, ಕೇಕ್ ಎಲ್ಲನೇ, ಅದನ್ನಾದರೂ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ತಂದಿದ್ರು, ನನಗಂತೂ ಖುಷಿ ಆಯಿತು. ನಾನು ಅತ್ತಿಗೆಯರಿಗೆ ಸೀರೆ ಉಡಿಸ್ಬೇಕು ಅಂದಾಗ ನಾನು ಅವ್ರ ಹೆಂಡ್ತಿಗೆ, ಅಂದರೆ ನಮ್ಮ ಅತ್ತಿಗೆಗೆ ಉಡಿಸಿದ್ದೆ. ಇಲ್ಲಿಗೆ ಕರೆದು ನಮ್ಮ ಮನೆಗೆ ಅಡುಗೆ ಮಾಡಿ
ಸೀರೆ ಕೊಟ್ಟು ಕಳಿಸಿದ್ದೆ ಅರ್ಶಿನ ಕುಂಕುಮದ ಜೊತೆ. ಹಾಗಾಗಿ ಅವರು ತೊಗೊಂಡು ಬಂದಿದ್ದರು. ತುಂಬ ಖುಷಿಯಾಯಿತು. ಅದಾದಮೇಲೆ ನೆಕ್ಸ್ಟ್ ಡೇ ಗುರುವಾರ ಆಯಿತು. ಅಂದರೆ ಗುರುಪುಷ್ಯ ಯೋಗ ಅಂತ ಹೇಳಿ ಬಂದಿತ್ತಲ್ಲ, ಹಾಗಾಗಿ ಗುರುವಾರ ಮನೆಯಲ್ಲೆಲ್ಲ ಬೇಗ ಬೇಗ ಪೂಜೆ ಮಾಡಿ, ಇಲ್ಲಿ ನಮ್ಮ ಮೈಸೂರಿನಲ್ಲಿ ನರಸೀಪುರ ರೋಡ್ನಲ್ಲಿ ಮೈಸೂರು ಟು ನರಸೀಪುರಕ್ಕೆ ಹೋಗ್ತೀವಲ್ಲ, ಆ ರೋಡಲ್ಲಿ ಚಿಕ್ಕಹಳ್ಳಿ ಅಂತ ಇದೆ. ಅಲ್ಲಿ ಚಿಕ್ಕಹಳ್ಳಿನಲ್ಲಿ ರಾಘವೇಂದ್ರ ಸ್ವಾಮಿದು ಮಠ ಇದೆ. ತುಂಬ ಚೆನ್ನಾಗಿದೆ ರಾಯರದ್ದು ಮಠ. ಅಪ್ಪ ನೋಡಿದ್ರೆ 2 ಕಣ್ಣು ಸಾಲಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ. ಹಾಗಾಗಿ ಅಲ್ಲಿಗೆ ಹೋಗಿ ಬರೋಣ. ಇಲ್ಲಿ ನಮ್ಮ ಬನ್ನೂರಿನಲ್ಲೂ ಒಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇರ್ತೀವಿ ಪ್ರತಿ ವಾರ. ಈ ಸಾರಿ ವಿಶೇಷವಾಗಿ ಗುರುಪುಷ್ಯ ಯೋಗ ಇರೋದ್ರಿಂದ ಅಲ್ಲಿಗೆ ಹೋಗಿ ಬರೋಣ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ. ಹೋಗ್ತಾ ಇರ್ತೀವಿ ಅವಾಗವಾಗ. ಮಂತ್ರಾಲಯಕ್ಕೆ ರೇರ್ ಅಲ್ವಾ, ವರ್ಷದಲ್ಲಿ ಒಂದು ಸಾರಿ ಹೋಗ್ತೀವೇನೋ. ಇಲ್ಲಿಗಂತೂ ಹೋಗ್ತಾನೆ ಇರ್ತೀವಿ, ಒಂದು 2 ತಿಂಗಳು 3 ತಿಂಗಳಿಗೊಂದು ಸಾರಿ. ಬನ್ನೂರಿನಲ್ಲಿರೋದಕ್ಕೆ ಪದೇ ಪದೇ ಹೋಗ್ತಾ ಇರ್ತೀವಿ ವಾರ ವಾರ. ಇಲ್ಲಿ ತುಂಬ ಚೆನ್ನಾಗಿತ್ತು ಮಠ, ತುಂಬ ಚೆನ್ನಾಗಿದೆ. ಕೆಳಗಡೆ ಹಿಂದೆಗಡೆ ಬಾಲಾಜಿಯವರಿದ್ದಾರೆ, ಅಂದರೆ ನಮ್ಮ ಶ್ರೀನಿವಾಸ ದೇವರು, ತಿರುಪತಿ ತಿಮ್ಮಪ್ಪ ಅವ್ರನ್ನೂ ಕೂಡ ಇರಿಸ್ಕೊಂಡಿದ್ದಾರೆ. ಸುತ್ತ ತುಂಬ ಖುಷಿಯಾಗುತ್ತೆ. ಅಲ್ಲಿಗೆ ಹೋದರೆ ಏನೋ ಒಂಥರ ನೆಮ್ಮದಿ, ಮನಸ್ಸಿಗೆ ಶಾಂತಿಯಿಂದ ಇರ್ತೀವಿ. ಹಾಗಾಗಿ ತುಂಬ ಚೆನ್ನಾಗಿದೆ. ಹೊರಗಡೆಯಿಂದ ನೋಡೋಕ್ಕಂತೂ ಎಷ್ಟು ಚೆನ್ನಾಗಿದೆ, ಅದು ಹೇಳೋಕ್ಕೆ ಆಗಲ್ಲ. ಅದೆಲ್ಲ ಆದಮೇಲೆ ಅಲ್ಲಿ ಮೇಲ್ಗಡೆ ಊಟ ಕೂಡ ಇದೆ, ಪ್ರಸಾದ ಕೂಡ ಇದೆ, ಅನ್ನ ಪ್ರಸಾದ. ಇಲ್ಲಿ ನಾವು ಕ್ಯೂ ನಿಂತಿರೋದು ಇದಕ್ಕೆ ಅಕ್ಷತೆಗೋಸ್ಕರ, ಮಂತ್ರಾಕ್ಷತೆ ತೀರ್ಥ ತೊಗೊಳಕ್ಕೋಸ್ಕರ. ಗಂಧ ಎಲ್ಲ ಅಲ್ಲೇ ಇಟ್ಟಿದ್ರು. ಎಲ್ಲನೂ ನೋಡಿಕೊಂಡು ಸುತ್ತ ಇಲ್ಲೆಲ್ಲ ದೇವ್ರ ವಿಗ್ರಹಗಳು, ಶಿವಪ್ಪ ಪಾರ್ವತಿ ಮತ್ತು ಗಣಪತಿ ದೇವರು ಎಲ್ಲರೂ ಇದ್ದಾರೆ. ಆಮೇಲೆ ಇವರು ಅನ್ನಪೂರ್ಣೇಶ್ವರಿ ಅವರು ಇದ್ದಾರೆ, ಬಸವೇಶ್ವರ ಇದ್ದಾರೆ. ಎಲ್ಲ ದೇವರುಗಳೂ ಒಂದು ಸೈಡಲ್ಲಿ ಲಿಂಗ ಎಲ್ಲನೂ ಸೇರಿಸಿ ಇಟ್ಟಿದ್ದಾರೆ. ಅಲ್ಲೂ ಎಲ್ಲ ಒಂದೇ ಕಡೆ ಸಿಗುತ್ತೆ. ಕೈ ಮುಗ್ಕೊಂಡು ಒಂದು ರೌಂಡ್ ಬಂದರೆ ಎಲ್ಲ ಸಿಗುತ್ತೆ. ತುಂಬ ರಶ್ ಇತ್ತು, ತುಂಬ ರಶ್ಶು. ಅಂದರೆ ಬೆಳಗ್ಗೆ ಸ್ವಲ್ಪ ಕಡಿಮೆ ಇರ್ತಾರೆ, 10 ಗಂಟೆ ಒಳಗಡೆ. 10 ಗಂಟೆ ಮೇಲೆ ತುಂಬ ರಶ್ ಆಗುತ್ತೆ. ಅಂದರೆ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಎಲ್ಲ ಆ ಟೈಮ್ ಬರ್ತಾರಲ್ವ, ಹಾಗಾಗಿ ಮಂತ್ರಾಕ್ಷತೆ ಈಸ್ಕೊಳ್ಳೋದೇ ಒಂದು ದೊಡ್ಡ ಖುಷಿ. ಹಾಗಾಗಿ ಎಲ್ಲ ಈಸ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ. ಇನ್ನು ಕೆಳಗಡೆ ಫ್ಲೋರಲ್ಲಿ ದೇವಸ್ಥಾನ, ಅದರ ಮೇಲ್ಗಡೆನೂ ಅನ್ನಪ್ರಸಾದದಿದೆ. ಅದ್ರ ಮೇಲ್ಗಡೆ ಇನ್ನೊಂದು ಫ್ಲೋರ್ ಇದೆ, ಅಲ್ಲೂ ಕೂಡ ಅನ್ನಪ್ರಸಾದ. ತುಂಬ ದೊಡ್ಡದಿದೆ ದೇವಸ್ಥಾನ, ಏನು ಪುಟಾಣಿದಂತೂ ಅಲ್ಲ, ತುಂಬ ದೊಡ್ಡದಾಗಿದೆ. ನಮಗೆ ದೇವರ ಪ್ರಸಾದ ಅಂದರೆ ನಂಬ್ತಿರೋ ಬಿಡ್ತಿರೋ, ನಾವಂತೂ ಬಡಾಯ ಆಡಲ್ಲ. ಕೆಲವ್ರು ಆಡ್ತಾರೆ, ಅಯ್ಯೋ ಇಲ್ಲೇನು ತಿನ್ನೋದು ಅಲ್ಲೇನು ತಿನ್ನೋದು ಅಂತಂದರೆ ನಾವು ಆ ಥರ ಮಾಡಲ್ಲಪ್ಪ. ದೇವ್ರ ಪ್ರಸಾದ ಅಂದರೆ ಎಲ್ಲಿ ತನಕನಾದ್ರೂ ಕಾಯ್ಕೊಂಡು ಈಸ್ಕೊತೀವಿ. ಆ ಥರ ದೇವ್ರ ಪ್ರಸಾದ ಅಂದರೆ ಅಷ್ಟು ಇಷ್ಟ. ಇಲ್ಲಿ ಅನ್ನ ಸಾಂಬಾರು ಮತ್ತು ಪಾಯಸ ಮಾಡಿದರು, ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸೆಲ್ಫ್ ಸರ್ವಿಸ್, ನಾವೇ ಊಟ ಹಾಕಿಸ್ಕೊಬೇಕು. ಊಟ ಆದಮೇಲೆ ಅಲ್ಲಿ ಚೇರು ಟೇಬಲ್ ಎಲ್ಲ ಇರುತ್ತೆ, ಅಲ್ಲಿ ಕೂತ್ಕೊಂಡು ಊಟ ಮಾಡಿಕೊಂಡು ಆಮೇಲೆ ನಾವೇ ಕೈ ತೊಳ್ಕೊಂಡು ಪ್ಲೇಟ್ ಎಲ್ಲನೇ ತೊಳೆದು ನಾವೇ ತೊಗೊಂಡೋಗಿ ಇಡಬೇಕು. ಅದು ಒಳ್ಳೆಯ ಅಭ್ಯಾಸ, ವೇಸ್ಟ್ ಮಾಡಬಾರ್ದು. ಇನ್ನು ನಮ್ಮ ಜನಗಳಿಗೆ ಬುದ್ಧಿನೇ ಇಲ್ಲ. ಎಷ್ಟು ದೇವ್ರ ಪ್ರಸಾದನೂ ಕೂಡ ವೇಸ್ಟ್ ಮಾಡ್ತಾರೆ. ಎಷ್ಟು ಬೇಗ ಅಷ್ಟು ಹಾಕಿಸ್ಕೊಂಡು ಊಟ ಮಾಡಿಕೊಂಡು ತೊಗೊಂಡೋಗಿ ಪ್ಲೇಟ್ ತೊಳಿಬೇಕು. ಆದರೆ ಹಾಕಿಸ್ಕೊಂಡ್ಬಿಡೋದು, ತೊಗೊಂಡೋಗಿ ಸುಮ್ಮನೆ ಚೆಲ್ಲೋದು, ಆ ಥರ ಮಾಡ್ತಾರೆ. ಕೆಲವರು ನಿಂತ್ಕೊಂಡು ಅವ್ರಿಗೆ ವಾರ್ನ್ ಮಾಡ್ತಾಯಿದ್ರು, ಅದೇ ಥರ ಮಾಡಬೇಕು ಅವ್ರಿಗೆಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲರೂ ವೀಡಿಯೋಗಳು ನೋಡ್ಕೊಂಬಂದ್ರೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಇನ್ನೂ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹೋಗಿ ಬರಲಾ? ಬಾಯ್.